ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮಿದ್ದೀವಿ ನೋಡ್ರಿ. ಈಗ ಮುಂಜಾನೆ ಇವತ್ತಿನ ಲಾಗ್ ಹೆಂಗಿರ್ತಂತ ಇವತ್ತಿನ ಲಾಗ್ ನಾನು ಮಾಡ್ತಾನೆ. ಈಗ ನಮ್ಮ ಗೌರಿಗೆ ಮೇವು ಹಾಕೊಂಬಂದಿವಿ, ಮೇವು ಮಾಡ್ಕೊಂಬಂದನ್ರಿ. ಹೋಗಿ ಮೇವು ಹಾಕಬೇಕು. ಇವತ್ತು ಸ್ವಲ್ಪ ರಾಮದುರ್ ಹೋಗೋದೈತಿ. ನಾನು ಹೆಂಡ್ತಿನ ಕರ್ಕೊಂಡು ಆಕಿ ಒಂದು ಹೊಸಾದ ಇದನ್ನು ಹೇಳೋದೈತಿ, ಸರ್ಪ್ರೈಸ್ ಕೊಡೋದೈತಿ. ಅದು ಏನಂತೇಳಿ ಅವಾಗ ನೋಡ್ಕೊಂಬರ್ನು ಬರ್ರಿ. ಆಮೇಲೆ ಬರ್ರಿ ಈಗ ಮೇವು ಹಾಕಿ ಬರೋಣ್ರಿ ನಮ್ಮ ಗೌರಿಗೆ. ಇವತ್ತು ಮಳೆ ಬರೋ ಆಕಾರ ಐತಿ. ಏನು ಮಾಡ್ತತ್ ನೋಡ್ಬೇಕ್ರಿ. ಈಗ ಭಾಳ ಸಾತ್ ಮಳಿನಾಗೆಲ್ಲ ಇವತ್ತು ಆಗ್ಬೋದ್ರಿ ಮಳೆ. ಹಂಗೈತಿ ನೋಡೋಣ್ರಿ. ಇಲ್ಲೊಂದು ಚೀಲ ತೂಗ ಹಾಕಿವಿ ನೋಡ್ರಿ ನಾವು. ಆ ಚೀಲ ಎದಕ್ಕೆ ಹಾಕಿರಿ? ನಿಂದಿರ್ತಾನೆ ಹೋಗಿ ಅವ್ರಿ ತಿನ್ನ ಮುಂಜಾನೆಗಿಂದ ಫುಲ್ ಇವತ್ತು ಒಟ್ಟ ಬರ್ಜರಿ. ಇನ್ನು ಹೊಳ್ಳಿ ನಾವು ರಾಮದುರ್ಗೆ ಹೋಗಿ ಬರುತ್ತಾನ ಮೇವು ಅನ್ನಂಗಿರ್ನಿ. ಅಂದ್ರೆ ನೀವು ಎಲ್ಲರೂ ಲಾಗ್ ಮಾಡಿ ಅನ್ನಕ್ತಿದ್ರಲ್ಲ, ಅದಕ್ಕೆ ನಾ ಇವತ್ತು ಲಾಗ್ ಮಾಡಾಕತ್ತ ನೋಡ್ರಿ. ನಮ್ಮ ಗೌರಿ ಸಗಣಿ ನೋಡ್ರಿ, ಬಂಗಾರ ಇದ್ದಂಗೆ ಅದು ಗೌರಿ ಸಗಣಿ. ಹಂಗೆ ಹೊರದತ್ ನೋಡ್ರಿ. ಏನು ಹೋಗಿ ಬರ್ರಿ ಈಗ ಇವತ್ತಿನ ಲಾಗ್ ಹೆಂಗೈತೆ ಅಂತ ನೋಡ್ಕೊಂಡು ಬರೋಣ್ರಿ. ಎಲ್ಲ ಏನು ಹೂವೇ ಹೂವೇ ಹೂ ನೋಡ್ರಿ, ಎಷ್ಟು ಚಂದ ಅದ ಹೂ. ಇದು ಸೀತಾಪಪ್ಪಳಿ ಗಿಡ ಹಚ್ಚೀನ್ರಿ ನಾನು, ಕಾಯಾಗೈತೆ ನೋಡ್ರಿ. ಮತ್ತು ಇಲ್ಲೇ ಬಿಳಿ ಹೂ ಅದಾವು. ಇಲ್ಲಿ ಇಲಾಚಿಕಾಯಿ ಗಿಡ ಐತಿ. ಅಲ್ಲಿ ಪ್ಯಾನ್ ತಿರ್ಗಾಕತ್ತಾವ ನೋಡ್ರಿ ಎರಡು. ಬೆಳಗ್ಗೆ 4 ಗಂಟೆಗೆ ಎದ್ದು ನೀರು ಹಸಾಕತ್ತನು. ಆಕಾರ ನೋಡ್ರಿ ಹೆಂಗೈತ್ರಿ. ಥಂಡಿ ಏನಿಲ್ಲ, ಥಂಡಿ ಐತೆ ಅಂತೇನು ಹಾಕೊಂಡಿಲ್ಲ ಕ್ಯಾಪ. ಆದ್ರೆ ಕಣ್ಣಿಗೆ ಚೂಸ್ತಾವ. ಮತ್ತು ನಾ ಏನು ಹೇಳಿನಿ ಇವತ್ತು ಮಳೆ ಆಕತ್ತಂತ ಹೇಳಿನಿ. ನಾ ಹೇಳಿನಿ ಅಂದ್ರೆ ಹಂಗಾದ ಉಸಿನ ಹೋಗಂಗಿಲ್ಲ. ಆಗಬೇಕು ಬಾಲ. ನಿನ್ಗ್ಯಾರು ಬೇಡ ಅಂದಾರ? ನಿನ್ನ ಮನೆ, ನಿನ್ನ ಹೊಲ. ಜಗಳ ಮಾಡೋಕೆ ಅಧಿಕಾರ ಐತಿ, ಅಡ್ಡಾಡೋಕ್ಕೂ ಅಧಿಕಾರ ಐತಿ. 4 ಗಂಟೆಗೆ ಎದ್ದು ನೀರು ಹಸಾಕತ್ತ ನೋಡ್ರಿ. ಇನ್ನೂ ನಾಷ್ಟ ಮಾಡೋಳು ನೋಡ್ರಿ. ಇಲ್ಲಿ ನೀರು ಬರಾಕತ್ತತ್ ನೋಡ್ರಿ. ಇಲ್ಲಿ ಬರಾಕತ್ತತ್ ನೋಡ್ರಿ ನೀರು. ಕಾಣ್ತೈತ್ರಿ ನೀರು. ಕಬ್ಬು ಹಿಂಗೈತೆ ನೋಡ್ರಿ, ಮಸ್ತ್ ಐತಿ ಕಬ್ಬ. ಏನು ಮಾಡೋದ್ರಿ? ಇದು ಮೆಣಸಿನ ಗಿಡ ಹಚ್ಚಿದ್ದೀವ್ರಿ. ಇದಕ್ಕೆ ಕಸದ ಎಣ್ಣೆ ಹೊಡೆದು ಎಲ್ಲ ಒಣಗಿಸಿ ಬಿಟ್ರು ನೋಡ್ರಿ. ಅದು ಬೆಸ್ಟ್ ಕೆಲಸ ಹೌದಿಲ್ರಿ? ಕಬ್ಬು ಹೆಂಗೈತತ್ ನೋಡ್ರಿ. ನಾವು ಇದು ಕಬ್ಬು ಅಂತೀವ್ರಿ, ನೀವೇನು ಅಂತೀರಿ ನೋಡ್ರಿ. ಹೆಂಗೈತೆ ನೋಡ್ರಿ ನಮ್ಮ ಕಬ್ಬು. ಇವೊಂಥರ ಮೆಣಸಿನ ಗಿಡ ನೋಡ್ರಿ, ಹೆಂಗೆ ಚಂದ ಅದಾವ್ರಿ. ಕೆಂಪು ಕೆಂಪು ಕಾಯ್ದಾವ ನೋಡ್ರಿ. ಅದ ಮೋಡ ಕವಿದ ವಾತಾವರಣ. ಸೂರ್ಯ ಅಲ್ಲಿದ ನೋಡ್ರಿ, ಮಾಡ್ದಾಗ ಸಿಕ್ಕೊಂಡನ. ಇವತ್ತು ಮಳೆ ಆದ್ರೆ ಫುಲ್ ಖುಷಿ ನೋಡ್ರಿ. ಸಂಜೆಗೆ ಫುಲ್ ಪಾರ್ಟಿ ಕೊಡ್ತೀನಿ. ಆದ್ರೆ ಸಂಜೆಗೆ ಫುಲ್ ಪಾರ್ಟಿ ರೀ, ಫುಲ್ ಮಟನ್ ಪಾರ್ಟಿ. ಯಾರೆಲ್ಲ ಬರ್ತೀರಿ ಹೇಳ್ರಿ? ಮಿಡ್ಡಿಲ್ರಲ್ಲ, ಅದಕ್ಕೆ ಹಿಂಗಾಗೈತಿ ರೀ. ಏನು ಮಾಡ್ತೀರಿ ರೈತರ ಬಾಳೆ ಹಿಂಗೈತಿ. ಮತ್ತೊಂದು ಬೋರ್ ಹಾಕ್ಸ್ಬೇಕಂತ ಮಾಡೀನಿ ರೀ. ಹೆಂಗೆ ಮಾಡೋದು ಹೇಳ್ರಿ ನೀವು? ಹಾಕ್ಸೋದು ಬೇಡ ಅಂತ ಹೇಳ್ರಿ. ಹಿಂಗೈತೆ ನೋಡ್ರಿ ರೈತರ ಬಾಳೆ. ಕಬ್ಬನ್ಯಾಗ ಅಡ್ಡಾಡೋದು. ಇಲ್ಲಿ ಬರಾಕತ್ತ ನೋಡ್ರಿ. ಹೆಂಗೆ ಬಿಟ್ಟಿರ್ತೀವ್ರಿ ನೀರನ್ನ. ಇದು 1 ಸಾಲ, 2 ಸಾಲ, ಇದು 3 ಸಾಲ. ಹಿಂಗೆ ಹಾಸೋದೈತಿ ನೋಡ್ರಿ ನೀರು. ಹೆಂಗೈತೆ ನೋಡ್ರಿ ಕಬ್ಬು. ಕಬ್ಬು ನೋಡ್ರಿ, ಮಸ್ತ್ ಕಬ್ಬು ಐತಿ ನೋಡ್ರಿ. ನಮ್ಮ ಇಷ್ಟು ಎತ್ತರ ಐತೆ ನೋಡ್ರಿ. 4 ತಿಂಗಳ ಕಬ್ಬು ಐತಿ ನೋಡ್ರಿ. ಇದು ನಮ್ಮ 4 ತಿಂಗಳದಾಗ ಇಷ್ಟು ಚಂದ ಬೆಳೆದೈತಿ ಕಬ್ಬ. ಇಲ್ಲೊಂದು ಕಸ ಐತಿ. ನಮ್ಮ ಗೌರಿಗೆ ಕಸನೂ ಹಸನ ಆದಂಗೆ ಆತ, ನಮ್ಮ ಗೌರಿಗೆ ಮೇವು ಆದಂಗೆ ಆತ. ಬರ್ರಿ ಈಗ ಅಲ್ಲಿ ನೀರು ಹೊಳಿಸಿ ಬರೋಣ್ರಿ. ಇದು ಗೌರಿಗೆ ಸಜ್ಜಿ ಮೇವು ಹಚ್ಚಿವ್ರಿ, ದಂಡಿ ಮೇವು. ಇದು ಗೌರಿ ಮೇವು. ಇಲ್ಲಿ ಬರ್ತೈತೆ ನೋಡ್ರಿ ನಮ್ಮ ನೀರು. ಹಿಂಗೈತೆ ನೋಡ್ರಿ.
ಮಳೆ ಇಲ್ಲದಕ್ಕೆ ಒಂದು ಸ್ವಲ್ಪ ಒಣಗಾಕತ್ತದ ಕಬ್ಬ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಿ. ಬರ್ರಿ ಬರ್ರಿ ಈಗ ನಮ್ಮ ಗೌರಿಗೆ ಮೇವು ತೊಗೊಂಡು ಹೋಗ್ರಿ. ನಾವು ಮಸ್ತ್ ಮಜಾ ಮಾಡ್ಬೇಕು ನೋಡ್ರಿ. ಮಳೆ ಆದ್ರೆ ರೈತರ ಜೀವನ ಹೆಂಗಿರುತ್ತೆ ಅಂದ್ರೆ ಮಸ್ತ್ ಮಜಾ ಇರ್ತೈತಿ. ಮಳೆ ಆಗ್ಲಿಕ್ಕಂದ್ರೆ ಹಿಂಗಿರ್ತೈತಿ ನೋಡ್ರಿ ರೈತರ ಜೀವನ. ಈಗ ಹಿಂಗೆ ಇರ್ತೀವ್ರಿ ನಾವು. ಮತ್ತು ಮುಂಜಾನೆ ಆಮೇಲೆ ಮಧ್ಯಾಹ್ನ ಮೇಲೆ ನೋಡ್ಬೇಕ್ರಿ ನಮ್ದು ಟಾರ್ಚರ್ ಭೀ ಏನು. ಅವಾಗೆಲ್ಲ ಹೊಲ ಕೆಲಸ ಮಾಡಾಕತ್ರ ಹಿಂಗೆ, ಹೊಲ ಕೆಲಸ ಮಾಡಾಕತ್ತೀವಿ ಅಂದ್ರೆ ಹಿಂಗೆ, ಹೊರಗೆ ಹೊಂಟಿವಿ ಅಂದ್ರೆ ಹಂಗೆ. ರೈತರ ಜೀವನ ಅಂದ್ರೆ ಹಿಂಗೆ ನೋಡ್ರಿ. ಹೊಲ ಕೆಲಸ ಮಾಡೋ ಮುಂದೆ ಮತ್ತು ಎಂಥ ಅರಿವಿ ಇಂಥ ಅರಿವಿ ಅಂತಂದ್ರೆ ಹೆಂಗೆ ರೀ? ಎಂಥವ್ರು ಹಾಕೊಂಡು ಜೀವನ ಮಾಡ್ಬೇಕ್ರಿ. ಎಲ್ಲರೂ ಹೊಟ್ಟೆ ತುಂಬಿಸ್ಬೇಕಲ್ರಿ ನಾವು. ನಾವು ನೀರು ಹಾಯಿಸಿ ಕಬ್ಬು ಬೆಳೆಸಿ ಗೊಂಜಾಳ ಬೆಳೆಸಿ ಜೋಳ ಬೆಳೆಸಿದಾಗ ಎಲ್ಲರೂ ಹೊಟ್ಟೆ ತುಂಬತೈತಿ. ಇಂಥ ಅರಿವಿನ ಹಾಕೋಬೇಕ್ರಿ. ಮತ್ತು ಅದಕ್ಕಾಗಿ ನೋಡ್ರಿ ಎಲ್ಲರ ಸಂಬಂಧ ದುಡಿಬೇಕ್ರಿ ನಾವು ನಮ್ಮ ಸಂಬಂಧ ಅಲ್ಲದ ಎಲ್ಲರ ಹೊಟ್ಟೆ ತುಂಬಿಸೋ ಸಂಬಂಧ ದುಡಿಬೇಕು ನೋಡ್ರಿ ನಾವು ರೈತರು. ಫ್ರೆಂಡ್ಸ, ನಮ್ಮ ಹೊಲದಾಗಿನ ಮಾವಿನಕಾಯಿ ವರ್ಷ ಕಮ್ಮಿ ಅಂದ್ರೆ ಒಂದು 10ರಿಂದ 15 ಸಾವಿರ ರೂಪಾಯಿ ಮಾವಿನ ಹಣ್ಣು ಕೊಂಡು ತರ್ತಿದ್ದೀವಿ ನಾವು. ಆದರೆ ಈ ವರ್ಷ ನಮ್ಮ ಹೊಲದಾಗಿನ ಮಾವಿನ ಹಣ್ಣು ಫೇಮಸ್. ಬರ್ರಿ ಈಗ ನಾಷ್ಟ ಮಾಡಿದ್ವಿ. 15 ಸಾವಿರ ಜಾಸ್ತಿ ನಕ್ಕಿತ್ತು. ಅವಲಕ್ಕಿ ಮಾಡಿದ್ಲು ತಿಂದೆವು. ನನ್ನ ಹೆಂಡತಿ ಅವಲಕ್ಕಿ ಮಾಡಿದ್ಲು ತಿಂದನು. ಈಗ ನಮ್ಮ ಹೊಲದಾಗ ಬೆಳೆದಂಥ ಮಾವಿನ ಹಣ್ಣು ಈಗ ಹೆಚ್ಚಿ ತಿಂದನು. ಬರ್ರಿ ಯಾವ ಥರ ಬೇಕು ಆ ಥರ ಹಣ್ಣು ಅದಾವೆ ನೋಡ್ರಿ ನಮ್ಮ ಹೊಲದಾಗ ಮಾವಿನ ಹಣ್ಣು. ಎಲ್ಲ ಥರ ಆಪೂಸ್ ಅದಾವು, ತೋತಾಪುರಿ ಅದಾವು, ಮತ್ತು ಎಲ್ಲ ಹುಳಿ ಅದಾವು. ಎಲ್ಲ ಥರ ಮಾವಿನ ಹಣ್ಣು ಅದಾವೆ ನಮ್ಮ ಹೊಲದಾಗ. ಬರ್ರಿ ಯಾವ ರೊಕ್ಕ ಕೊಟ್ಟು ತಂದು ಹಚ್ಚಿದಾಗಿ ಅಲ್ರಿ. ಮತ್ತು ಇವು ನಮ್ಮ ಇಷ್ಟು ತಿಂದು ಬೆಳಗಾವದ ತಂದು ತಿಂದು ಒಗದದ್ದು ರೀ. ಅವ ಹುಟ್ಟಿದ್ದು ಅವನ್ನ ನೀರು ಹಾಕಿ ಗೊಬ್ಬರ ಹಾಕಿ ಬೆಳೆಸಿವಿ. ಗೊಬ್ಬರ ಹಾಕಿಲ್ಲ, ಬರೀ ಗೊಬ್ಬರ ಅಂತೂ ಹಾಕಿಲ್ಲ, ಬರೀ ನೀರು ಅಟ್ಟ ಹಾಕಿವಿ. ಈಗ ಬರ್ರಿ ಈಗ ತಿನ್ನೋಣ್ರಿ ಹೆಂಗ. ಇದನ್ನೆಲ್ಲ ನಾ ಅದನ್ನೊಂದು ಇಲ್ಲಿ ಹೋಗೋದನ್ ಕಿಚನ್ ಅಂತೇಳಿ ಇದನ್ನೊಂದು ಎಲ್ಲಿ ಹೋಗೈತಿ. ಏನ್ರಿ ಮೈನನ್ನ ನಮ್ ಗೌರಿ ವರ್ಷ ಒಂದು 20 ಸಾವಿರ ರೂಪಾಯಿ ಮೈನನ್ ತಿಂತಿದ್ವಿ ನಾವು ಕೊಂಡು ತಂದು. ಈ ಸಲ ಎಲ್ಲರಿಗೂ ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕೊಟ್ಟಿವ್ರಿ ಮಣ್ಣನ್ನು. ನಾವು ಮಾರಂಗಿಲ್ಲ, ನಾವು ಗಿಡದಾಗ ಕಾಯಿ ನಕ್ಕವಲ್ಲ ಮಾರಂಗಿಲ್ಲ. ಯಾವ ಮರ ನಾವು ತೆಂಗಿನಕಾಯಿ ಮಾರಂಗಿಲ್ಲ, ಬಾಳೆಕಾಯಿ ಮಾರಂಗಿಲ್ಲ, ಮಾವಿನಕಾಯಿ ಮಾರಂಗಿಲ್ಲ, ನೆಲ್ಲಿಕಾಯಿ ಮಾರಂಗಿಲ್ಲ, ಒಟ್ಟ ತಿನ್ನೋ ವಸ್ತು ಮಾರಂಗಿಲ್ಲ ನೋಡ್ರಿ. ಕಬ್ಬು ಒಂದ್ಬಿಟ್ಟ ಮಾರ್ಲಿಲ್ಲ ಅಂದ್ರೆ ಕಬ್ಬು ಮಾರ್ಲಿಲ್ಲ ಅಂದ್ರೆ ಹೊಟ್ಟೆಗೆ ಬಟ್ಟೆಗೆ. ಇದು ನಮ್ಮ ಗೌರಿಗೆ ಬಾಳೆಹಣ್ಣು ತಿನ್ಸಿವಿ ಅದಕ್ಕೆ. ಹುಳಿ ಇರಂಗಿಲ್ಲವ ಸಿಕಾರ್ನಿ ಅನ್ನಲ್ಲ. ಮತ್ತು ಆದ್ರೆ ನಂಗೆ ಅಷ್ಟು ಸ್ವಲ್ಪ ಹುಳಿ ಇರ್ಬೇಕಂದ್ರೆ ನಂಗೆ ಇಷ್ಟ. ಸಾಕ ಹಾಂ ತಿಂತಾನೆ. ನಮ್ಮ ಮನೆಯವ್ರು ಬಾಯಿ ಸುಮ್ಮಿರಂಗಿಲ್ಲ. ಹಾಡು ಹಾಡಿದ್ದೆ, ಮಾತಾಡಿದ್ದೆ. ಜಸ್ಟ್ ಈಗಷ್ಟನ್ನು ನಾಷ್ಟ ಆತ. ಬಾರೋ ಬ್ಲಾಕಿ ಮಧ್ಯಾಹ್ನ ಊಟ ಬೇಕಂತೇನಿಲ್ಲ. ಏನ್ ಮಾಡಾಕತ್ತಿ? ಹೊಟ್ಟಿ ಡುಮ್ಮಿ ಮೈನನ್ ಹಚ್ಚಿಟ್ಟಿಲ್ಲ, ಮೈನನ್ ತಿಂತೇನೆ. ಆಪೋಸ್ ಇವ ಸೂಪರ್. ಪಪ್ಪಾಳಿ ಅಂತ ತಿನ್ನಂಗಾಗತ್ತೆ ಮೈನ. ಇನ್ನೂ ಮತ್ತೆ ಇಷ್ಟು ರುಚಿ ಇದೆ. ಇದು ಇನ್ನೂ 8 ದಿನ ಆರಾಮ್ ಬಿಟ್ರಿ ಏನಾಗಂಗಿಲ್ಲ. ಒಟ್ಟ ಕೊಂಡು ತಂದು ಮೈನನ್ನು ತಿನ್ಬೇಕು ಅನಿಸ್ತದೆ ನೋಡಿ. ನಂಗೆ ಮಾರ್ಕೆಟಿಗೆ ಹೋದಾಗ ಅನ್ನಿಸ್ತತಿ.
ಹೋದ ವರ್ಷ ತೊಟ್ಟಲ್ಕಾಯಿ ಪಲ್ಯ ಇದು ಮಾಡಿದ್ನಲ್ಲ ನಾನು ಮಾಡಿದ್ದೆ, ಮತ್ತು ತೊಟ್ಟಲ್ಕಾಯಿ ಹೆಂಗಿರ್ತದೆ ಅಂತ ತೋರಿಸಿದ್ವಿ. ಬೀಜ ಭಾಳ ಹಾಕಿದ್ವಿ ನಾವು ಇಲ್ಲೆಲ್ಲ. ಹಿಂದೆ ಇಷ್ಟು ನಾವು ಹೆಂಗೆ ಬೀಜ ಹಾಕಿದ್ವಿಲ್ಲ ಇಷ್ಟು ಹುಟ್ಟಿದ್ದು. ನಮ್ಮ ಮನೆಯವ್ರು ಅದ್ರೊಳಗೆ ಕಸದ ನೀವು ಹೊಡೆದು ಎಲ್ಲ ಬಿಟ್ಟರು. ಅವಿಷ್ಟು ಪಾಪ ಅವನಿಗೆ ಹೋಗ್ಬಿಟ್ಟು. ಇಲ್ಲೊಂದು ಬಳ್ಳಿ ಐತಿ. ಏನಂತಾರೆ ಜಗ್ಗಿ ಜಗಳ ಮಾಡಿ ನನ್ನ ಗಂಡನ ಕೂಡ ದಿನ ಜಗಳ ಮಾಡ್ತೀವಿ. ಆ ಥರ ಜಗಳ ಅಲ್ಲ, ಸ್ಪೆಷಲ್ ಜಗಳನೇ ಇತ್ತದ. ಯಾಕಂದ್ರೆ ತೊಟ್ಟಲ್ಕಾಯಿ ಬಟ್ ಹಿಂದಿನ ಕಾಲದಿಂದನೂ ಬಂದೈತದ. ಮಕ್ಕಳಾಗದೇ ಇರೋರಿಗೆ ತೊಟ್ಟಲ್ಕಾಯಿ ಪಲ್ಯ ಐತಿ ತಿಂದ್ರೆ ತೊಟ್ಲ ಕಟ್ತಾರೆ ಅವ್ರು ತುಂಬಿಕೊಡ್ದು ಅಂಥೇಳಿ. ನಾವು ಮಾರ್ಕೆಟಲ್ಲಿ ಸಿಗೋದು ಭಾಳ ರೇರ್ ಅವ. ಸಿಕ್ಕರೂ 1000 ರೂಪಾಯಿ kg, 500 ರೂಪಾಯಿ kg ಹೀಗೆಲ್ಲ ಇರ್ತಾವೆ. ಇನ್ನು ಈ ವರ್ಷ ನಂಗೆ ಹಣ್ಣು ಸಿಕ್ಕೊಂಡ್ರೆ ಅಪ್ಪ ಸಹಿತನೂ ಕೊಟ್ಟು ಕಳಿಸಿದಾರೆ ನನಗೆ. ನಮ್ಮ ಮನೆಯವ್ರು ಹೋಗಿ ತೊಗೊಬಂದಿದ್ರು. ಫುಲ್ ಖುಷಿ ನಾನಂದ್ರೂ. ಈ ಸಲ ನಮ್ಗೆ ಹಣ್ಣು ಬೀಜ ಸಿಕ್ಕು ಅಂದ್ರೆ ಇಲ್ಲೆಲ್ಲ ಇದನ್ನ ಏನಂತಾರೆ ಬೀಜ ಹಾಕ್ಬೇಕು. ವೆಂಕಟೇಶ ಇಲ್ಲೊಂದು ಕಾಯಿಗೈತೆ ನೋಡ್ರಿ. ಕಾಯಿ ನೋಡೋಣಂತಲೇ ಎಷ್ಟು ಖುಷಿ ಆತಂದಿ ನನಗೆ. ಇಲ್ಲೊಂದು ಐತಿ, ಅಲ್ಲೇ ನಿಮ್ಗೆ ಕಾಣಿಸ್ತೈತಿಲ್ಲ ನೋಡ್ರಿ. ವಾವ್ ಐತಿ ನೋಡ್ರಿ. ಮತ್ತೊಂದೇನೈತಿ ಅಲ್ಲೇ ಮಿಡಿ ಐತಿ, ಇಲ್ಲಿ ಮುಂದೆ ಇಲ್ಲೊಂದು ಐತಿ. ರಾಮದುರ್ಗ ಬರ್ನು ಬರ್ರಿ ಚೈನಿ ಮಾಡಕ್. ಏನು ಸಂತಿ ಹೊಂಟ್ರಿ? ಏನು ತೊಂಬ್ರ ಅವ್ರು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಿನ್ನ ಕಮ್ಮಗ ಇದ್ವಲ್ರಿ ಲೋಕಾಪುರದ, ಅಲ್ಲಿ ತಗೋಲಿಲ್ಲ ಇಲ್ಲಿ. ಆಯ್ತಾ ಲೋಕಾಪುರದ ಮಾರ್ಕೆಟ್ನಾಗ ಯಾರು ಹೋಗಿದ್ರು? ಆಯ್ತು ಹೊತ್ತು ಆತಾ. ಹೋಗಿ ಬರ್ರಿ ಹಂಗಾರ. ಏನ್ ಮಾಡ್ಬೇಕು, ಬೀಜ ನುಕ್ಸಾನ್, ಎಲ್ಲ ನುಕ್ಸಾನ್. ಆ ಕಂಬ ಐತ್ಲ, ಆ ಕಂಬ ತಗೈತಿ ಹೊಲದ. ಒಂದು ಪೋಸ್ಟಿಗೆ ಪಾರ್ಸಲ್ ಬಂದೈತಿ. ಇದು ಪಾರ್ಸಲ್ ಏನಂತೇಳಿ ನಾನು ರಾಮದುರ್ಗಕ್ಕೆ ಹೋಗಿ ಬಂದಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ. ಖುಷಿ ಆಗತೈತಿ ನೋಡಿ. ಬಟ್ ಓಪನ್ ಮಾಡೋದ್ರಿಂದ ಇನ್ನೂ ಡಬಲ್ ಖುಷಿ ಆಕೈತಿ. ಜಸ್ಟ್ ಈಗ ಅಷ್ಟನ್ನ ಕಲೆಕ್ಟ್ ಮಾಡ್ಕೊಂಡ್ವಿ. ತೋರ್ಸಂತ ನೀವು ಸಿಕ್ಕಾಪಟ್ಟಿ ಖುಷಿ ಪಡ್ತೀರಿ. ನಮ್ಮ ಮನೆಯವ್ರಿಗೆ ಸರ್ಪ್ರೈಸ್ ಐತಿ, ಏನಂತ ಐಡಿಯಾ ಇಲ್ಲ ಅವ್ರಿಗೆ. ಥ್ಯಾಂಕ್ ಯು. ಇಲ್ಲ ನಾನು ನಮ್ಮ ಮನೆಯವ್ರು ರಾಮದುರ್ಗ ಹೊಂಟೇವಿ. ಅವ್ರೇನೋ ಸರ್ಪ್ರೈಸ್ ಕೊಡ್ತೇನೆ ಅಂತಂದಾರೆ. ಅದೇನಂತ ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನಂತೂ ಟಾಪಾಗಿ ರೆಡಿ ಆಗೇನಿ, ಕ್ಯೂರಿಯಾಸಿಟಿಯಿಂದ ಕಾಯಕತ್ತೇನಿ. ಇಲ್ಲಿ ಮುಂದ್ಗಡೆ ನೋಡ್ರಿ ಕೌಲಿ ಆಗಕತ್ತ. ಒಂದು ವರ್ಷದ ಮೇಲೆ ಒಂದು ವರ್ಷ ಅಲ್ಲ 2 ವರ್ಷ ಅಥವಾ 3 ವರ್ಷ ಆಗಕ್ಕೆ ಬಂತಂತ ಅನ್ಸತ್ತೆ. ಇದೆಲ್ಲ ರೆಡಿಯಾಗಿ ರೈತರಿಗೆ ನೀರು ತಲುಪಬೇಕಾದ್ರೆ ಅದು ನಾವು ಜೀವಂತಿದ್ದ ತಲುಪ್ತೈತಿ ಅಥವಾ ನಮ್ಮ ಮಕ್ಕಳಿಗೆ ಮುಂದಿನ ಕಾಲಕ್ಕೆ ಅವಾಗ ಏನಾದರೂ ಹೆಲ್ಪ್ ಆಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಗೋರ್ಮೆಂಟ್ ಸ್ಕೀಮ್ ಅನ್ನೋದು ಹೆಂಗಿರ್ತಾವೆ, ಇವತ್ತು ದುಡ್ಡು ಮಾಡ್ಕೊಳಕ್ಕೆ ಮಾತ್ರ ಇವನ್ನೆಲ್ಲ ಮಾಡ್ತಾರೆ. ಕಾಲುವೆ ಆಗಲಿ ಮತ್ತೊಂದಾಗಲಿ ಮಾಡ್ತಾರೆ. ದುಡ್ಡು ತಗೊಂಡು ಆರಾಮ್ಸೆ ಅವ್ರ ಲೈಫ್ನ ಎಂಜಾಯ್ ಮಾಡ್ತಾರೆ. ಬಟ್ ಇಲ್ಲಿ ರೈತರಿಗೆ ಎಷ್ಟೊಂದು ಗೋಳ ಆಗತೈತೆ ಅಂತಂದ್ರೆ, ಈ ವರ್ಷ ಅಂತೂ ಮಳೆ ವರ್ಷಕ್ಕೆ ಮಳೆ ಕಡಿಮೆ ಆಗತೈತಿ. ಮತ್ತು ಅದ್ರೊಳಗೆ ಈ ವರ್ಷ ಅಂತೂ ಮಳೆ ಭಾಳ ಕಡಿಮೆ ಆಗೈತಿ. ಅಕಸ್ಮಾತ್ ಈ ವರ್ಷ ಮಳೆ ಆಗದೇ ಇದ್ರೂ ರೈತರ ಬೆಲೆ ಏನಂತ ಪ್ರತಿಯೊಬ್ಬರಿಗೂ ಗೊತ್ತಾಕೈತಿ. ಆದರೆ ಭಾಳ ಕಷ್ಟ ಅನುಭವಿಸೋರು ಯಾರಂದ್ರೆ ಜನಸಾಮಾನ್ಯರು, ಬಡವರು, ಮಿಡಲ್ ಕ್ಲಾಸ್ ಫ್ಯಾಮ್ಲಿಯವರು. ರೈತರಿಗೂ ಕಷ್ಟ ಆಕೈತಿ ಇಲ್ಲ ಅಂತಲ್ಲ. ಬಟ್ ಯಾಕಂದ್ರೆ ನಾವು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಹೆಂಗಾದ್ರೂ ನಾವು ಬದುಕ್ತೇವೆ. ಬಟ್ ಅದು ಹೆಂಗೆ ಅಂತಂದ್ರೆ ಬಡವರಿಗೆ ಕೊಂಡೇನು ಕಾಳು ತೊಗೋತಿರ್ತಾರೆ, ಅಂಥವ್ರಿಗೆ ಭಾಳ ಎಫೆಕ್ಟ್ ಆಕೈತಿ. ಅಂಥವ್ರಿಗಾದಾಗ ಬಟ್ ಸರ್ಕಾರ ಬದಲಾಗಬೇಕಂತ ಅನ್ನೋದಕ್ಕಿಂತ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ BJP ಆಗಲಿ ಕಾಂಗ್ರೆಸ್ ಆಗಲಿ ಯಾವ ಸರ್ಕಾರನೂ ಸರಿ ಇಲ್ಲ. ನೀವು ನೋಡ್ಬೋದಾ ಬಿಡದಿಯಲ್ಲಿ ಎಷ್ಟೊಂದು ಭೂಮಿನ ಅವಶ್ಯಪಡಿಸ್ಕೊಂಡೈತಿ ಗೌರ್ಮೆಂಟ್ದವ್ರು. ಮತ್ತು ನಮ್ಮಲ್ಲಿ ಹೊಂದಾಣಿಕೆ ಇಲ್ಲದೆ ಇರೋ ಕಾರಣದಿಂದಾಗಿ ನೀವು ಭಾಳಷ್ಟು ಜನ ಹೇಳ್ತಿರ್ತೀರಿ ವಿಡಿಯೋ ಮಾಡಬೇಡ್ರಿ ಸೇಫಲ್ಲ ಅಂಥೇಳಿ. ನಮ್ಮ ಮನೆಯವರು
25-30 ಸ್ಪೀಡ್ನೇ ಹೋಗ್ತಾರೆ, ಏನೂ ತೊಂದರೆ ಆಗಂಗಿಲ್ಲ. ನಿಮ್ಮೆಲ್ಲರ ಪ್ರೀತಿ ಕಾಳಜಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಸೇಫಾಗಿ ಕುಂತಿರ್ತೀನಿ, ವಿಡಿಯೋ ಮಾಡ್ತಿರ್ತೀನಿ. ಸ್ಪೀಡ್ ಬಿಟ್ಟರೆ ಅದೊಂದು ಇದು, ಸ್ಪೀಡ್ ಬಿಡೋಂಗಿಲ್ಲ ನಮ್ಮ ಮನೆಯವ್ರು. ನಾನು ಹೇಳಿದ್ರು ಸ್ಪೀಡ್ ಸಹಿತ ಬಿಡೋಂಗಿಲ್ಲ. ನಾನು ಹೇಳಿದ್ನೆಲ್ಲ ರೈತರ ಬಗ್ಗೆ ನೋಡ್ಬೋದು. ಈ ವರ್ಷ ಅಂತೂ ಮಳೆಗಾಲ ಅನ್ನೋವಂಥದನ್ನು ಇಲ್ಲ, ಬ್ಯಾಸ್ಗೆ ಅನ್ನೋವಂಗನ್ನು ಬಿಸಿಲು ಹೊಡೆಯಕತ್ತೈತಿ. ಈಗ ನಮ್ಮ ಕಡೆ ಅಂತಂದ್ರೆ ನೀರಿನ ಭಾಳ ಕೊರತೆ. ಮತ್ತು ಪ್ರತಿ ವರ್ಷವೂ ಈ ಕಡೆ ರೈತರು ಏನು ಮಾಡ್ತಾರೆ ಅಂದ್ರೆ ಬೋರ್, ಬ್ಯಾಸ್ಗೆ ಬಂದ್ರೆ ಬೋರ್ ನೀರು ಹೋಗ್ಬಿಡ್ತಾವೆ. ಪ್ರತಿ ವರ್ಷ ನಾವು ಬೋರ್ ಹಾಕ್ಸೋದು, ಪ್ರತಿ ವರ್ಷ 3 ಲಕ್ಷ 4 ಲಕ್ಷ ಬಂದಿರತ್ತೆ. ಮತ್ತು ಅದನ್ನು ಬೂಮ್ ತಾಯಿ ಮಾಡಲಿಕ್ಕೆ ನಾನು ಹಾಕೋದು, ಅಲ್ಲೇ ತೆಗಿಯೋದು, ಅಲ್ಲೇ ಹಾಕೋದು, ಇದಾಗ್ಬಿಡ್ತೈತಿ. ಮಕ್ಕಳ ಫ್ಯೂಚರ್ ಬಗ್ಗೆ ಎಲ್ಲ ಯೋಚನೆ ಮಾಡಿದಾಗ ರೈತರದ್ದು ಭಾಳ ಕಷ್ಟ ಇರ್ತೈತಿ. ಅದು ಸಣ್ಣ ರೈತರದ್ದು ಏನು ಮಾಡೋಕ್ಕಾಗಂಗಿಲ್ಲ. ಅದು ರೈತರಾಗಿ ನಾವು ಹುಟ್ಟಿರೋದೇ ತಪ್ಪೇನೋ ಅಂತ ಒಂದೊಂದು ಸಲ ಅನ್ನಿಸ್ತೈತಿ, ಒಂದೊಂದು ಸಲ ಖುಷಿ ಅಂತ ಅನ್ನಿಸ್ತೈತಿ. ಬಟ್ ಏನು ಮಾಡೋಕ್ಕಾಗಂಗಿಲ್ಲ. ನಮ್ಮ ದೇಶ ಯಾವಾಗ ಬದಲಾಗ್ತೈತೆ ಗೊತ್ತಿಲ್ಲ. ಬೇರೆ ದೇಶದಲ್ಲೆಲ್ಲ ನಾವು ಈ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಆ ಕಡೆ ನಮ್ಮ ದೇಶದವ್ರನ್ನೂ ಅಲ್ಲೆಲ್ಲ ಹೋಗಿ ಕೆಲ್ಸಕ್ಕೆ ಹೋದವ್ರು ಎಷ್ಟು ಚಂದ ವಿಡಿಯೋ ಮಾಡಿ ಹಾಕ್ತಾರೆ. ರೈತರಿಗೆಲ್ಲ ಎಷ್ಟೊಂದೆಲ್ಲ ಗೌರ್ಮೆಂಟ್ ಸಹಾಯ ಮಾಡ್ತೈತಿ ಬೇರೆ ದೇಶಗಳ ಕಡೆ. ಆದ್ರೆ ನಮ್ಮ ದೇಶದಲ್ಲಿ ಯಾಕಿಲ್ಲ ಅಂತ ಗೊತ್ತಿಲ್ಲ. ನನ್ನ ಗಂಡ ರಾಮದುರ್ಗ ಕರ್ಕೊಂಡೋಗಿದ್ದ, ನಾನು ಟಾಪಾಗಿ ರೆಡಿಯಾಗಿ ಹೋಗೇನಿ. ಹಂಗಾರೆ ಅವರೆಲ್ಲೋ ಏನೋ ಸರ್ಪ್ರೈಸ್ ಕೊಡ್ತಾರಂತ ನಾನು ಹೋಗೇನಿ. ಏನೂ ಇಲ್ಲ, ರೋಡ್ ನೋಡ್ಕೊತ ಹೋದ್ವಿ. ನನ್ನ ಕೆಲಸ ಏನಿತ್ತು, ನನ್ನ ಕೆಲಸ ಮುಗಿಸ್ಕೊಂಡು ಹೊಳ್ಳಿ ರೋಡ್ ನೋಡ್ಕೊತ ಬಂದೀವಿ. ಒಂದು ತಿರುಮಲ ರೆಸ್ಟೋರೆಂಟ್ ಹೋಟೆಲ್ ಅದು ಎರಡರದೊಳಗೆ ಒಂದು ರಾಮದುರ್ಗದಾಗ ಇದಿರೋದಂದ್ರೆ ತಿರುಮಲ. ಅಟ್ಲೀಸ್ಟ್ ಅಲ್ಲೇ ಕರ್ಕೊಂಡು ಹೋಗಿ ಏನಾದರೂ ನಾಷ್ಟ ಅಷ್ಟೊಂದು ಲೈಕ್ ಆಗಂಗಿಲ್ಲ, ಊಟ ಅತಿ ಮಾಡಿಸ್ಕೊಂಬರ್ತಾರ. ಅಲ್ಲಿ ವೆಜ್ ಎಷ್ಟು ಅಂತ ಅನ್ಸತ್ತೆ. ನಾವು ಪ್ರತಿ ಸಲ ಹೋದಾಗ ವೆಜ್ ಮಾಡೀವಿ, ನಾನ್ ವೆಜ್ ಇರ್ಬೋದೇನೋ, ನಂಗೆ ಅಷ್ಟೊಂದು ಗೊತ್ತಿಲ್ಲ. ಅದನ್ನಷ್ಟು ಅಲ್ಲೇ ಹೋಗಿ ಊಟ ಮಾಡಿಸ್ಕೊಂಬರ್ತಾರ ಅಂದ್ರೆ ಅದು ಇಲ್ಲ, ಏನೇನು ಇಲ್ಲ. ಅಯ್ಯೋ ಶಿವನ, ಟಾಪಾಗಿ ರೆಡಿ ಆಗಿದ್ದು ಎಷ್ಟಾತ. ಈಗ ಬಂದ ಕಡೆನ ಚಹಾ ಕುಡಿಯಾಕತ್ತೇವೆ, ಬ್ಲಾಕ್ ಟೀ. ನಮ್ ದೇವಿ ಕಾಶ್ ಕೊಟ್ಟ, ಜಸ್ಟ್ ಈಗ ಬಂದೇವಿ. ಇದು ಪಾರ್ಸಲ್ ಮುಂಜಾನಾಗ ಪಾರ್ಸಲ್ ಕಲೆಕ್ಟ್ ಮಾಡ್ಕೊಂಡಿವಲ್ಲ ಅಲ್ಲಿ, ಇದು ಅಲ್ಲಿ ಕೊಟ್ಟು ಹೋಗಿದ್ವಿ. ಈಗ ಬರ್ಬೇಕಾದ್ರೆ ತಗೊಂಬಂದೇವಿ. ಇದ್ರೊಳಗೆ ಏನೈತಿ ಅಂಥೇಳಿ ನಾನು ಈಗ ಚಹಾ ಕುಡ್ದ ರಿವೀಲ್ ಮಾಡ್ತೇನೆ, ನೋಡೋಣಂತ್ರಿ. ನಮ್ಮ ಮನೆಯವ್ರದ್ದು ಲೆಕ್ಕ ಜೋರು ನಡೆದೈತಿ. 1500 ಪ್ಲಸ್ 7400 ಪ್ಲಸ್ 812 ಪ್ಲಸ್ 11500 ಸಾಕು ಬಿಡು. ಲೆಕ್ಕ ನೋಡಿದ್ರೆ ತಲೆ ಕಡ್ದೈತಿ. 15 ಸಾಕು ದೇವಿ. ಚಾರ್ಲಿ ಚಿಂತಿಲ್ ನೋಡ್ರಿ, ಆರಾಮ್ ಮಕ್ಕೊಂಡಿದ್ದೀವಿ. ನೋಡಿದೇವಿ, ಬಂದು ಊಟ ಮಾಡಿಲ್ಲ. ಆಚೆ ಕಡೆ ನಿನಗೆ ತಂದು ಕೊಟ್ಟನ. ನೀವು 3 ಮಂದಿ ಒಂದನ, ಈಗ 3 ಮಂದಿ ಸಾಕು. ಫ್ರೆಂಡ್ಸ್, ಒಂದು ಸ್ಪೆಷಲ್ ಪಾರ್ಸಲ್ ಬಂದೈತಿ. ಇದನ್ನ ನಮ್ಮ ಮನೆಯವ್ರ ಕೈಯಾಗ ಓದ್ ಕೊಡೋಣಂತ. ಅವರ ರಿಯಾಕ್ಷನ್ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಏನಿರ್ಬೋದು ಗೆಸ್ ಮಾಡ. ನನಗೆ ಗೊತ್ತೈತಿ ದಡಪ್ಪ, ನಾ ಈಗ ಮಾಡಾಕತ್ತೀನಿಲ್ಲ, ಗೊತ್ತಿಲ್ಲ. ನನಗೆ ಗೊತ್ತೈತಿ. ಈಗ ಬಂದು ಮಾಡ್ಕೊಂಡು ವಾವ್ ನೋಡಿ. ಮಮ್ಮಿ
ಭಾರಿ ಐತಿ. ಈ ಥರ ಫ್ಯಾಮ್ಲಿ ಫೋಟೋ ಫ್ರೇಮ್ ನಿಮಗೂ ಬೇಕಂತ ಅಂದ್ರೆ ನಾನು ಇದನ್ನ ತರಿಸಿರೋದ ಶಬರಿ ಆರ್ಟ್ಸ್ ಅನ್ನೋ ಒಂದು ಇನ್ಸ್ಟಾ ಪೇಜಿಂದ. ನಿಮಗೂ ಯಾರಿಗಾದ್ರೂ ಬೇಕಂತಂದ್ರೆ ನಾನು ಕೊಲಾಬ್ ಮಾಡಿರ್ತೇನೆ. ನಿಮ್ದು ಯಾರಿಗಾದ್ರೂ ಗಿಫ್ಟ್ ಅತಿ ಕೊಡ್ಬೇಕಂತ ಅನ್ಕೊಳ್ಳೋರು, ಇದನ್ನ ಫ್ರೆಂಡ್ಸ್ ಅಥವಾ ಫ್ಯಾಮ್ಲಿ ಅವ್ರಿಗೆ ಅಥವಾ ನಿಮ್ಮ ಫ್ಯಾಮ್ಲಿದ ಈ ಥರ ಏನಾದರೂ ಮಾಡಿಸ್ಕೋಬೇಕಂತ ಅನ್ಕೊಳ್ಳೋರು ಇದ್ರಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ. ಈಗ ಸ್ಟುಡಿಯೋದಾಗ ಒಂದು ಫೋಟೋ ಹೊಡಿಸ್ಕೊಟ್ರೆ ಮಸ್ತ್ ಆಗ್ತೈತಿ. ಎಷ್ಟು ಚಂದ. ನನಗಿದು ಲೈಫ್ ಲಾಂಗ್ ಮೆಮೊರಿ ನೋಡ್ರಿ, ನನಗಾಗಲಿ ನಮ್ಮ ಮನೆಯವ್ರಿಗಾಗಲಿ. ರೀಸೆಂಟಾಗಿ ನಾವು ಫೋಟೋ ಶೂಟ್ ಮಾಡಿದ್ವಿ, ಅದರದ್ದು ಫೋಟೋ ಶೇರ್ ಮಾಡಿಲ್ಲ, ಶೇರ್ ಮಾಡ್ಕೋತೆ. ನಾನು ಹೇಳಿದ್ನೆಲ್ಲ ಶಬರಿ ಆರ್ಟ್ಸ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜ್ನಿಂದ ನಾನು ಇದನ್ನು ತರಿಸ್ಕೊಂಡೇನಿ. ನಂಗೆ ಪರ್ಸ್ನಲಿ ನನಗಂದ್ರೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಯಾರಿಗಾದ್ರೂ ಬೇಕಂದ್ರೆ ಸ್ಕ್ರೀನ್ ಮ್ಯಾಗ ನಂಬರ್ ಏನು ಕಾಣಿಸಾಗತ್ತಲ್ಲ ಅವ್ರದ್ದು, ಮತ್ತು ಕಮೆಂಟಲ್ಲೂ ಸಹಿತ ಪಿನ್ ಮಾಡಿರ್ತೇನೆ ಅವ್ರ ನಂಬರ್ನ. ಕಾಂಟ್ಯಾಕ್ಟ್ ಮಾಡಿ ನೀವು ದೇವ್ರ ಫೋಟೋ ಬೇಕಿದ್ದರೂ ದೇವ್ರ ಫೋಟೋ ಸಹಿತ ನೀವು ಈ ಥರ ರೆಡಿ ಮಾಡಿಸ್ಕೋಬೋದು. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ನನಗೆ ಪರ್ಸ್ನಲಿ ಇಷ್ಟ ಆಗಿ ನಂದು ಮತ್ತು ನಮ್ಮ ಮನೆಯವ್ರದ್ದು ಫೋಟೋ ಇರಲಿಲ್ಲ, ಕಫಲ್ ಫೋಟೋ. ಹಾಗಾಗಿ ನಾನು ಇದನ್ನು ರೆಡಿ ಮಾಡಿಸ್ಕೊಂಡೇನಿ. ಕರೆನ ನೀವು ಮುಂದೆ ಹಿಂಗೆ ವಾಲ್ಗತಿ ಹಾಕಿದ್ರೆ ಭಾಳ ಚಂದ ಆಕೈತಿ. ಸಣ್ಣ ಮಕ್ಳದಂತೂ ಇನ್ನೂ ಭಾಳ ಸೂಪರಾಗಿ ಕಾಣಿಸ್ತೈತಿ. ನಿಮ್ಗೆ ಯಾವ ಥರ ಬೇಕು ನೋಡಿರಿ ಆ ಥರ ಅವರ ಕಸ್ಟಮೈಸ್ ಮಾಡಿಕೊಡ್ತಾರೆ ಬೆಸ್ಟ್ ರೀಸನಬಲ್ ರೇಟಲ್ಲಿ. ನೀವು ಅವ್ರನ್ನ ರೇಟತಿ ಎಲ್ಲ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ರೇಟತಿ ವಿಚಾರಿಸ್ಕೊಂಡು ನೀವು ರೆಡಿ ತರಿಸಿಸ್ಕೋರಿ. ಖುಷಿ ಆಯ್ತು ನಂಗೆ ಪರ್ಸ್ನಲಿ. ಥ್ಯಾಂಕ್ ಯು. ಯಾಕಂತಂದ್ರೆ ನಾನು ಇಷ್ಟಪಟ್ಟು ನೋಡಿ ಸರ್ಚ್ ಮಾಡಿ ರೆಡಿ ಮಾಡಿಸ್ಕೊಂಡಿರೋದಲ್ವ. ಹಾಗಾಗಿ ಹಂಗೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆ ಕೂಡ ಶೇರ್ ಮಾಡಿರಿ. ಮತ್ತು ಯಾರಿಗಾದರೂ ಫ್ರೀ ಪ್ರಮೋಷನ್ ಅವಶ್ಯಕತೆ ಐತಂದ್ರೆ ನೀವು ಮನ್ಯಾಗ ಹೋಮ್ ಡೆಕೋರೇಷನ್ದಾಗಲಿ ಮತ್ತು ಏನಾದರೂ ಕೇಕ್ ಬೇಕಿಂಗ್ ಏನಾದರೂ ರೆಡಿ ಮಾಡ್ತಿದ್ರೆ, ಫುಡ್ ಆಗಲಿ ಯಾವುದೋ ಒಂದು ಏನೋ ಮನೆಯಲ್ಲೇ ಇದ್ಕೊಂಡು ಹೆಣ್ಮಕ್ಳು ನಾವೇನೋ ಮಾಡ್ತೀವಿ, ನಮ್ಮ ಸ್ವಂತ ಕಾಲ ಮ್ಯಾಗ ನಾವು ನಿಂತ್ಕೋತೀವಿ, ಏನಾದರೂ ಬಿಸ್ನೆಸ್ ಮಾಡ್ತೀವಿ, ಆಲ್ರೆಡಿ ಮಾಡ್ತಿದ್ರೆ ನಿಮ್ಗೆ ಪ್ರಮೋಷನ್ ಅವಶ್ಯಕತೆ ಇತ್ತಂದ್ರೆ ಫ್ರೀ ಪ್ರಮೋಷನ್ನ ನಾನು ಮಾಡಿಕೊಡ್ತೀನಿ. ಯಾವುದೇ ರೀತಿ ಚಾರ್ಜಸ್ ಮಾಡಲ್ಲ. 1,000-2,000 ಫಾಲೋವರ್ಸು ಸಬ್ಸ್ಕ್ರೈಬರ್ಸ್ ಇದ್ದವರನ್ನು ಸಹಿತ ಚಾರ್ಜಸ್ ತೊಗೋತಾರೆ, ಯಾರೂ ಫ್ರೀಯಾಗಿ ಮಾಡಿಕೊಡಲ್ಲ. ಬಟ್ ನನಗೆ ಇವ್ರು ಹೇಳಿದ್ದು ಒಂದು ಮಾತು, ಎಲ್ಲರೂ ಬಾಯಿ ಬಿಟ್ಟರೆ ದುಡ್ಡ ಕೇಳಿದರು, ನೀವು ಫ್ರೀಯಾಗಿ ಮಾಡಿಕೊಡ್ತಿದ್ದೀರಲ್ಲ, ನಂಗೆ ಖುಷಿ ಆಯಿತು ಅಂಥೇಳಿ. ನಾನು ಇನ್ನೊಂದು ನೆಕ್ಸ್ಟ್ ಒಂದು ರೆಡಿ ಮಾಡ್ಸೋಕಿದ್ದೀನಿ. ಬಟ್ ಅದನ್ನು ಯೂಟ್ಯೂಬಲ್ಲಿ ತೋರಿಸ್ತೀನಿ ಇಲ್ಲ ಗೊತ್ತಿಲ್ಲ. ನಾನು ಇನ್ನೊಂದು ಮಂತಲ್ಲಿ ನನಗೆ ಅದು ಬೇಕಾಗೈತಿ. ಅದು ನನ್ನ ಗಿಫ್ಟ್ ಕೊಡೋಕ್ಕಂತ ರೆಡಿ ಮಾಡ್ಸಾಕತ್ತೀನಿ ನನ್ನ ಫ್ರೆಂಡಿಗೆ ಅಂಥೇಳಿ. ಬಟ್ ಸರ್ಪ್ರೈಸಾಗಿ ಇರೋದದು, ಬೇರೆ ಹೊರ ದೇಶಕ್ಕೆ ಕಳಿಸ್ತಿರೋದು ನಾನು. ನಿಮಗೂ ಯಾರಿಗಾದ್ರೂ ಬೇಕಂತಂದ್ರೆ ನೀವು ಆರಾಮ್ಸೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಯಾಕಂದ್ರೆ ಮನೇಲಿ ಇದ್ಕೊಂಡು ಹೆಣ್ಮಕ್ಳು ಏನಾದರೂ ಒಂದು ಅವ್ರ ಸಂಸಾರಕ್ಕಾಗಲಿ ಮತ್ತು ಅವ್ರ ಮಕ್ಕಳಿಗಾಗಲಿ ಒಂದು ಹೆಲ್ಪ್ ಆಗಲಿ ಅಂತ ಶ್ರಮ ವಹಿಸ್ತಾರಲ್ಲ, ಅಂಥ ಹೆಣ್ಮಕ್ಳಿಗೆ ನಮ್ಮ ಕಡೆಯಿಂದ ಮತ್ತು ನಿಮ್ಮ ಕಡೆಯಿಂದ ಸಪೋರ್ಟ್ ಇರಲಿ. ಮನೆ ಸ್ಥಿತಿ ನೋಡ್ರಿ, ನಮ್ಮ ಮನೆ ಸ್ಥಿತಿ ಹೆಂಗೈತಿ.